ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ? ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿವಸಗಳಾಗಿತ್ತು ಯಾವುದೇ ವಿಡಿಯೋ ಶೇರ್ ಮಾಡಿರಲಿಲ್ಲ. ಇವತ್ತು ವಿಡಿಯೋ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊದಲಿಗೆ ಈ ಗ್ರೀನಾಗಿ ಹಚ್ಚ ಹಸಿರಾಗಿ ತೋರಿಸೋಣ ಅಂತ ನೋಡಿ, ನಮ್ಮದೇ ತೋಟ ಇದು. ಅಡಿಕೆ ಗಿಡದಲ್ಲಿ ಬಂದಿದ್ದೀನಿ. ಯಾವ ಥರ ಇದ್ದಾವೆ ಅಂತ ನೋಡಿ. ತುಂಬ ಚೆನ್ನಾಗಿದ್ದಾವೆ. ತುಂಬ ದಿವಸ ಆಗಿತ್ತು, ನೀವು ಸಹ ನೋಡಿ ಇದನ್ನೆಲ್ಲನೂ. ಆದರೆ ನನ್ನ ವಿಡಿಯೋದಲ್ಲಿ ತುಂಬ ದಿವಸ ಆಗಿತ್ತು. ಇವಿನ್ನೂ ಪುಟ್ಟದಾಗಿದ್ದವು. ಈಗ ನೋಡಿ ಎಷ್ಟು ಬೇಗ 1 ವರ್ಷ ಆಗೋಯ್ತು ಅನಿಸೋದೇ ಇಲ್ಲ. ಇವಿಟ್ಬಿಟ್ಟು 10 ಮಂತ್ಸ್ ಆಗೋಯ್ತು. ಈಗ ಗೌರಿ ಗಣೇಶ ಬಂದರೆ 1 ವರ್ಷ ಆಗೋಗುತ್ತೆ. ಇವು ಗಿಡ ಇಡಿಸಿ ತುಂಬ ಚೆನ್ನಾಗಿ ಬರ್ತಾಯಿದ್ದಾವೆ. ಯಾವುದೇ ಗಿಡ ಡ್ಯಾಮೇಜ್ ಆಗಿಲ್ಲ, ಚೆನ್ನಾಗಿ ಬರ್ತಾಯಿದ್ದಾವೆ. ಹಾಗೆ ಮೊನ್ನೆ ತಾನೇ ರೀಸೆಂಟಾಗಿ ಗೊಬ್ಬರ ಮತ್ತು ಮಣ್ಣು ಎರಡೂ ಹಾಕ್ಸಿದ್ದೀವಿ ಗಿಡಕ್ಕೆ. ಅಂದರೆ ಬುಡದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಸಿದ್ದೀವಿ. ಆವಾಗ ಯಾವುದೇ ವಿಡಿಯೋ ನನಗೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಸಾರಿ, ಇಷ್ಟು ದಿವಸ ವಿಡಿಯೋ ಬಂದಿಲ್ಲ, ಬೇಜಾರು ಮಾಡ್ಕೋಬೇಡಿ. ಇಷ್ಟು ದಿವಸ ಯಾವ ಥರ ನನ್ನನ್ನು ಸಪೋರ್ಟ್ ಮಾಡ್ತಿದ್ರು ಅದೇ ಥರ ಸಪೋರ್ಟ್ ಮಾಡಿ, ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಗಿಡಗಳೆಲ್ಲನೂ. ಮತ್ತು ಹಾಗೆಯೇ ಸ್ವಲ್ಪ ಹೂವಿನ ಗಿಡ ಇಟ್ಟಿದ್ದೀವಿ. ಇದು ಚಾಮಂತಿಗೆ ಅಂತಾರಲ್ಲ ಅದು. ಇದರಲ್ಲೇ 2 ಕಲರ್ ಬರುತ್ತೆ, ಸೆಂಟ್ ಯೆಲ್ಲೋ ಮತ್ತು ಸೆಂಟ್ ರೆಡ್ ಅಂತ. ಎರಡನ್ನೂ ಸ್ವಲ್ಪ ಇಡಿಸಿದ್ದೀವಿ ನೋಡಿ. ಇದು ಅಷ್ಟೇ 1 ವಾರ ಆಯಿತು ಅಷ್ಟೇ ಇಟ್ಟು. ತುಂಬ ಚೆನ್ನಾಗಿ ಬರ್ತಾಯಿದೆ. ಇದು ಯಾವುದೂ ಡ್ಯಾಮೇಜ್ ಆಗಿಲ್ಲ, ಗಿಡ ಚೆನ್ನಾಗಿದ್ದಾವೆ ಎಲ್ಲನೂ. ಇವತ್ತು ಇದಕ್ಕೆ ಮೆಡಿಷನ್ ಹಾಕಬೇಕು. ಮೆಡಿಷನ್ ಹಾಕೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ನಾನೇ ಹಾಕ್ತಾಯಿದ್ದೀನಿ ಇವತ್ತು. ಇದು ಲಿಕ್ವಿಡ್ ಥರ, ಇದು ಡ್ರಿಪ್ಪಿಗೆಲ್ಲ ಹಾಕ್ಬೋದು. ಇದು ಅಡಿಕೆ ಗಿಡಕ್ಕೂ ಮತ್ತು ಹೂವಿನ ಗಿಡಕ್ಕೂ ಡೈರೆಕ್ಟ್ ಎಲ್ಲ ಒಂದೇ ಕಲೆಕ್ಷನ್ ಇರೋದ್ರಿಂದ ಎರಡಕ್ಕೂ ಹೋಗ್ಬಿಡುತ್ತೆ ಮೆಡಿಷನ್ ಅಂತ. ಅದಕ್ಕೆ ಕೈಯಲ್ಲೇ ಹಾಕೋಣ ಪರವಾಗಿಲ್ಲ ಅಂತೇಳ್ಬಿಟ್ಟು ಕಲಸಿ ಈ ಥರ ಹಾಕಬೇಕು ನೋಡಿ. ಮೆಡಿಷನ್ ಇದು ಬೇರೆಲ್ಲ ಚೆನ್ನಾಗಿ ಗ್ರೋತ್ ಆಗಲಿಕ್ಕೆ, ಗಿಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಬೇರೆ ಕಡೆ ಅಂಗಡಿಯಲ್ಲೆಲ್ಲ ಕೇಳಿಬಿಟ್ಟೆ ತಂದಿರೋದು. ನೋಡಿ ಈ ಥರ ಇದೆ ಇದು. ಇದನ್ನು 2 ಬಿಂದಿಗೆ ನೀರು, ಅಂದರೆ 1 ಬಕೆಟ್ ನೀರಿಗೆ ಇದು ಫುಲ್ಲು ಮಿಕ್ಸ್ ಮಾಡಿಬಿಟ್ಟು 1 ಪ್ಯಾಕೆಟು, 1 ಗಿಡಕ್ಕೆ 1 ಟೀ ಗ್ಲಾಸಷ್ಟು ಹಾಕಬೇಕಂತೆ. ಅದಕ್ಕೆಲ್ಲ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೇಗ ಒಳ್ಳೆ ವಾಟರ್ ಮಿಲನ್ ಜ್ಯೂಸ್ ಆದಂಗೆ ಆಗ್ಬಿಟ್ಟಿತ್ತು. ಇದನ್ನು ಮೆಡಿಷನ್ ಅಲ್ವಾ, ಕೈಯಿಂದ ಕಲಿಸ್ಲಿಕ್ಕೆ ಯಾಕೋ ಭಯ ಆಗಿಬಿಟ್ಟು ನಾನು ಒಂದು ಕಡ್ಡಿಯಿಂದ ತಿರುಗಿಸ್ತಾ ಇದ್ದೀನಿ. ಕೆಳಗಡೆ ಎಲ್ಲ ಕೂತಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ಕರ್ಕೊಳ್ಳುತ್ತೆ ಅಂತ. ಮತ್ತು ಬೇರೆ ಒಂದು ಡಬ್ಬದಿಂದ ನೀರು ಎತ್ತಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಆಗಲಿ ಅಂತಂದು. ಆ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಚಿಕ್ಕದು, ಅಂದರೆ ಗ್ಲಾಸ್ ಎಲ್ಲ, ಟೀ ಗ್ಲಾಸ್ ಎಲ್ಲ ಈ ಮೆಡಿಷನ್ ಒಳಗಡೆ ಅದ್ದಕ್ಕಾಗಲ್ವಲ್ಲ ಅಂತ ಚಿಕ್ಕದು ಜ್ಯೂಸ್ ಬಾಟ್ಲು ಬರುತ್ತಲ್ಲ, ಅದನ್ನು ನಾನು 1 ಗ್ಲಾಸಷ್ಟು ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ 1 ಗಿಡಕ್ಕೆ 1 ಗ್ಲಾಸಷ್ಟು ಅಂತ ಹೇಳಿದ್ದಾರೆ. ಅದೇ ಥರ ಹಾಕ್ಕೊಂಬರ್ತಾಯಿದ್ದೀನಿ ನೋಡಿ. ಗಿಡನೂ ಅಷ್ಟೇ ತುಂಬ ಚೆನ್ನಾಗಿದೆ. ಹಾಗಾಗಿ ಮೆಡಿಷನ್ ಎಲ್ಲ ಸ್ವಲ್ಪ ಬೇಗನೆ ನೋಡ್ಕೊಳ್ಳಿ ಅಂತ ಹೇಳಿರೋದ್ರಿಂದ ಹಾಕ್ತಾಯಿದ್ವಿ. ಚೆನ್ನಾಗಿದೆ. ಹಾಗೆ ಮನೆಯಲ್ಲಿ ಸ್ವಲ್ಪ ಮಾವಿನ ಹಣ್ಣಿತ್ತು, ತುಂಬ ತಂದುಬಿಟ್ಟಿದ್ರು ಮನೆಯಲ್ಲಿ. ಗಿಡದಿಂದ ಕೀಳಿಸ್ಕೊಂಬಂದುಬಿಟ್ಟಿದ್ರು, ತುಂಬ ಜಾಸ್ತಿನೇ ಇತ್ತಲ್ವ. ಅದಕ್ಕೆ ಮನೆಯಲ್ಲೇ ಈ ಥರ ನೆಲ್ಲು ಹುಲ್ಲಲ್ಲಿ ಹಾಕಿಟ್ಟಿದ್ದೀವಿ, ಬೇಗ ಹಣ್ಣಾಗುತ್ತೆ ಅಂತ. ಈ ಥರ ಗಿಡದಿಂದ ತಂದು ನಾವೇ ಈ ಥರ ಸ್ವತಃ ಹಣ್ಣು ಆಗಲಿಕ್ಕೆ ಇಟ್ಬಿಟ್ಟು ತಿಂದರೆ ರುಚಿನೂ ಇರುತ್ತೆ, ಮತ್ತು ಅದು ಎಷ್ಟು ಖುಷಿಯಾಗುತ್ತಲ್ವ. ಹೊರಗಡೆ ಅಂದರೆ ಎಷ್ಟು ದಿವಸ ಆಗಿರುತ್ತೆ ಕಿತ್ತು ಮೆಡಿಷನ್ನು ಅಲ್ಲಿ ಇಲ್ಲಿ ಹಾಕಿ ಎಲ್ಲ ಇದಾಗಿರುತ್ತೆ. ಏನೋ ಒಂಥರ ನಮಗೆ ಈ ಥರ ನಾವೇ ಮನೆಯಲ್ಲಿ ಹಣ್ಣಾಗ್ಲಿಕ್ಕೆ ಇಟ್ಟು ತಿಂದರೆ ಫುಲ್ ಖುಷಿಯಾಗುತ್ತೆ. ನೋಡಿ ಎಷ್ಟು ದಪ್ಪ ಇದೆಯೋ, ತುಂಬ ಚೆನ್ನಾಗಿದೆ. ಆಗಲೇ ತೋರಿಸಿದ್ನಲ್ಲ ಚಿಕ್ಕದು, ಅದು ತುಂಬ ಸ್ವೀಟಾಗಿರುತ್ತೆ. ಅದು ಏನೋ ನಾಟಿ ಕಾಯಿ ಅಂತೆ, ತುಂಬ ಸ್ವೀಟಾಗಿರುತ್ತೆ. ಓಕೆ, ಬಾಯ್ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಇನ್ನು ಮುಂದೆ ಡೈಲಿ ವಿಡಿಯೋ ಬರ್ತಾ ಇರುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್.